ಈ ಬಾರಿ IPL ನಲ್ಲಿ ನಿಮಗೆ ಒಂದು ಡೌಟ್ ಬಂದಿರಬಹುದು. RCB ಮತ್ತು CSKಗೆ ಒಂದು ಮ್ಯಾಚ್ ಆಗಿದೆ, ಮುಗೀತು. ಇನ್ನೊಮ್ಮೆ RCB ಮತ್ತು CSKಗೆ ಮ್ಯಾಚ್ ಇಲ್ಲ. ಆದರೆ ಹಿಂದೆಲ್ಲ ಒಂದು ತಂಡದ ಎದುರು 2 ಮ್ಯಾಚ್ಗಳಿರ್ತಾ ಇತ್ತು. ಅಂದರೆ CSK ಮತ್ತು RCB ಮ್ಯಾಚ್ ಒಂದ್ಸಲ ಆದ್ರೆ ಇನ್ನೊಮ್ಮೆ RCB ಮತ್ತು CSKಯ ಮ್ಯಾಚ್ ಆಗ್ತಾ ಇತ್ತು. ಆದ್ರೆ ಈ ಬಾರಿ CSK ಮತ್ತು RCBಯ ಮ್ಯಾಚ್ ಒಂದ್ಸಲ ಆಗಿದೆ, ಇನ್ನೊಮ್ಮೆ CSK ಮತ್ತು RCB ಪ್ಲೇ ಆಫ್ ಅನ್ನು ಬಿಟ್ಟರೆ ಲೀಗ್ ಹಂತದಲ್ಲಿ ಎದುರಾಳಿಗಳು ಆಗೋದೇ ಇಲ್ಲ. ಯಾಕೆ ಹೀಗೆ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹಿಂದೆ IPL ನಲ್ಲಿ ಒಟ್ಟು 8 ತಂಡಗಳು ಇರ್ತಾ ಇದ್ವು. ಹೀಗಾಗಿ 14 ಮ್ಯಾಚ್ ಆಗ್ತಾ ಇತ್ತು. ಒಬ್ಬರ ವಿರುದ್ಧ 2 ಸಲ ಆಡೋದಕ್ಕೆ ಸಿಗ್ತಾ ಇತ್ತು. ಆದ್ರೆ ಈಗ IPL ನಲ್ಲಿ ತಂಡಗಳ ಸಂಖ್ಯೆ 10ಕ್ಕೆ ಏರಿಕೆ ಆಗಿದೆ. ಒಂದು ವೇಳೆ ಒಂದು ತಂಡದ ಎದುರು 2 ಮ್ಯಾಚ್ ಆಗ್ತಾ ಹೋದ್ರೆ ಮ್ಯಾಚ್ಗಳ ಸಂಖ್ಯೆ 18ಕ್ಕೆ ಏರಿಕೆ ಆಗುತ್ತೆ. ಹಾಗಾದಲ್ಲಿ 2 ತಿಂಗಳಲ್ಲಿ ಮ್ಯಾಚ್ಗಳು ಮುಗಿಯೋದಿಲ್ಲ. ಹೀಗಾಗಿ ಹಿಂದಿನ 14 ಮ್ಯಾಚ್ಗಳ ಫಾರ್ಮೆಟ್ ಅನ್ನೇ ಈಗ ಇಟ್ಕೊಂಡು 2 ಗ್ರೂಪ್ಗಳನ್ನ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಒಂದನೇ ಗ್ರೂಪ್ ನಲ್ಲಿ CSK, ರಾಜಸ್ಥಾನ್, ಕೋಲ್ಕತ್ತಾ, RCB ಮತ್ತು ಪಂಜಾಬ್ ತಂಡಗಳು ಬರುತ್ತೆ. ಬಿ ಗ್ರೂಪ್ ನಲ್ಲಿ ಇನ್ನುಳಿದ 5 ತಂಡಗಳು ಬರುತ್ತೆ. ಈ ಗ್ರೂಪ್ ನಲ್ಲಿರುವಂತಹ ತಂಡಗಳು ಎದುರು ಬದುರಾಗಿ ಒಂದೇ ಪಂದ್ಯಗಳನ್ನು ಆಡಬೇಕಾಗುತ್ತೆ. ಅಪೋಸಿಟ್ ಗ್ರೂಪ್ ನಲ್ಲಿ ಇದ್ದಾವಲ್ಲ ಆ ತಂಡಗಳ ವಿರುದ್ಧ 2 ಮ್ಯಾಚ್ಗಳು ಬರ್ತಾವೆ. ಹೀಗೆ ಕ್ಯಾಲ್ಕುಲೇಷನ್ ಮಾಡಿ ಒಟ್ಟು ಒಂದೊಂದು ತಂಡಗಳಿಗೆ 14 ಮ್ಯಾಚ್ಗಳು ಬರುವ ರೀತಿ ಮಾಡಿದ್ದಾರೆ. ಈಗ ನೀವು ಕೇಳಬಹುದು ಎ ಗ್ರೂಪ್ ಅನ್ನ ಹೇಗೆ ಡಿಸೈಡ್ ಮಾಡ್ತಾರೆ. ಕೆಲವೊಂದು ಸ್ಟ್ರಾಂಗ್ ಟೀಮ್ಗಳಿರ್ತಾವೆ, ವೀಕ್ ಟೀಮ್ಗಳಿರ್ತಾವೆ. ಹೀಗಾಗಿ ಡಿಸ್ಅಡ್ವಾಂಟೇಜ್ ಆಗೋದಿಲ್ವಾ ಅಂತ ಆ ಲೆಕ್ಕಾಚಾರವನ್ನ IPL ನ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡುತ್ತೆ ಅಂತ ಇಲ್ಲಿವರೆಗೆ ಬಿಟ್ಕೊಟ್ಟಿಲ್ಲ. ಆದರೂ ಕೂಡ ಈ ಬಾರಿ CSK ಮತ್ತು RCBಯ ನಡುವಿನ ಪಂದ್ಯ ಒಂದೇ ಆಗಿರೋದು. ಇದಕ್ಕೆ ಕಾರಣ RCB ಮತ್ತು CSK ತಂಡಗಳು ಒಂದೇ ಗ್ರೂಪ್ ನಲ್ಲಿರೋದು. ಈ ವಿಚಾರ ನಿಮ್ಗೆ ಮೊದಲ ಬಾರಿ ಗೊತ್ತಾಗಿದ್ರೆ ಕಾಮೆಂಟ್